ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. जय बोलो पंच परमेष्ठी भगवान की जय। संत शिरोमणि आचार्य भगवान विद्यासागर जी महाराज की जय। आचार्य समय सागर जी महाराज की जय। बोले निरपेक्ष गुरुवर योग सागर जी, नियम सागर जी, सुधा सागर जी महाराज की जय। समस्त आचार्य संघ की जय। ಎಲ್ಲರಿಗೂ ಜೈ ಜಿನೇಂದ್ರ. ಇವತ್ತು ನಾವು ನಿನ್ನೆ ಕ್ಲಾಸ್ ಇಲ್ಲಾಗಿತ್ತು, ಅದರ ಕ್ಲಾಸ್ಗೆ ಮುಂಚೆ ಕರ್ಮ ಪಾಠವನ್ನ ತೆಗೆದುಕೊಂಡಿದ್ದೀವಿ. ಕರ್ಮ ಪಾಠದಲ್ಲಿ ಕರ್ಮದ ಲಕ್ಷಣ ತಿಳ್ಕೊಂಡಿದ್ದೀವಿ. ಕರ್ಮದಲ್ಲಿ ಎಷ್ಟು ಭೇದಗಳಿವೆ, 8 ಭೇದಗಳನ್ನ ಅವನ್ನ ತಿಳ್ಕೊಂಡಿದ್ದೀವಿ. ಆಮೇಲೆ ಯಾವ್ಯಾವ ನೆನಪಿದೆಯಾ? ಜ್ಞಾನಾವರಣ, ದರ್ಶನಾವರಣ, ವೇದನೀಯ, ಅಂತರಾಯ, ಮೋಹನೀಯ, ಆಯು, ನಾಮ ಮತ್ತು ಗೋತ್ರ. ಈ ರೀತಿಯಾಗಿ 8 ಕರ್ಮಗಳಿವೆ. ಕರ್ಮಗಳಲ್ಲಿ ಕೂಡ 2 ಭೇದಗಳನ್ನ ಮಾಡಿದ್ದೀವಿ, ಘಾತಿ ಕರ್ಮ ಮತ್ತು ಅಘಾತಿ ಕರ್ಮ. ಮತ್ತು ಜ್ಞಾನಾವರಣ ಕರ್ಮಗಳನ್ನು ಕೂಡ ಅಧ್ಯಯನ ಮಾಡಿದ್ದೀವಿ. ಜ್ಞಾನಾವರಣ ಕರ್ಮದಲ್ಲಿಯೂ ಕೂಡ 5 ಭೇದಗಳನ್ನು ಮಾಡಿದ್ರು. ಆಮೇಲೆ ದರ್ಶನಾವರ್ಣಿ ಕರ್ಮದ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ದೀವಿ. ಆಮೇಲೆ ವೇದನೀ ಕರ್ಮದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. ಮುಂದೆ ಬರೋದು ಯಾವುದಪ್ಪ ಅಂದ್ರೆ ಮೋಹಿನಿ ಕರ್ಮದ ಬಗ್ಗೆ ನಾವು ಅಧ್ಯಯನ ಮಾಡೋದಿದೆ. ಇವತ್ತು ನಾವು ಮೋಹಿನಿ ಕರ್ಮದ ಬಗ್ಗೆ ಅಧ್ಯಯನ ಮಾಡೋಣ. ಮೋಹಿನಿ ಕರ್ಮ ಅಂದ್ರೆ ಏನು? ಯಾವ ಕರ್ಮದ ಸಮ್ಯಕ್ತ್ವ, ಯಾವ ಕರ್ಮ ಆತ್ಮನ ಸಮ್ಯಕ್ತ್ವ ಮತ್ತು ಚಾರಿತ್ರ ಗುಣವನ್ನು ಘಾತ ಮಾಡುತ್ತದೆ, ಅಥವಾ ಯಾವುದರ ಉದಯದಿಂದ ಜೀವ ಸ್ವಭಾವವನ್ನು ಮರೆತು ತನ್ನೊಡನೆ ಬೆರೆತಿರುವ ಪರವಸ್ತುಗಳಲ್ಲಿ ಮೋಹಿತವಾಗುತ್ತದೆ, ಅದನ್ನು ಮೋಹಿನಿ ಕರ್ಮ ಎಂದು ಕರೆಯುತ್ತೇವೆ. ಯಾವುದು ಕರ್ಮವು ಆತ್ಮನ ಮೋಹಿತವನ್ನಾಗಿ ಮಾಡುತ್ತದೆಯೋ ಅಥವಾ ಮೂಢನನ್ನಾಗಿ ಮಾಡುತ್ತದೆಯೋ ಅಥವಾ ಅದು ಮೋಹಿನಿ ಕರ್ಮ. ಈ ಮೋಹಿನಿ ಕರ್ಮ ಏನಾಗ್ತಿರ್ತೈತಪ್ಪ ಅಂದ್ರೆ ಇದು ಸಂಸಾರದಲ್ಲಿ ನಾವು ನೋಡ್ತೀವಿ. ಏನ್ ಮಾಡ್ತೀವಪ್ಪ ಅಂದ್ರೆ ಸತತವಾಗಿ ಮೋಹಿನಿ ಕರ್ಮ ಅಂದ್ರೆ ಏನು? ಯಾವ ಕರ್ಮ ಆತ್ಮನ ಸಮ್ಯಕ್ತ ಮತ್ತ ಚಾರಿತ್ರ ಗುಣವನ್ನ ಏನ್ ಮಾಡ್ತೈತಪ್ಪ ಅಂದ್ರೆ ನಾಶ ಮಾಡ್ತದ. ಇಲ್ಲೇನ್ ಹೇಳ್ತಾರಪ್ಪ ಅಂದ್ರೆ ಯಾವುದು ಕರ್ಮ ಆತ್ಮನ ಸಮ್ಯಕ್ತವನ್ನ ನಾಶ ಮಾಡ್ತದ, ವೀತರಾಗ ದೇವ ಶಾಸ್ತ್ರ ಗುರುಗಳ ದರ್ಶನವನ್ನ ಮಾಡಕ ಏನ್ ಮಾಡೋದಿಲ್ಲ, ಬಿಡೋದಿಲ್ಲ. ಆಮೇಲೆ ಚಾರಿತ್ರ ಗುಣವನ್ನು ಕೂಡ ನಾಶ ಮಾಡ್ತದ, ಘಾತ ಮಾಡ್ತದ ಅಂದ್ರೆ ನಾಶ ಮಾಡ್ತದ. ಆಮೇಲೆ ಯಾವುದರ ಉದಯದಿಂದ ಈ ಜೀವ ಸ್ವಭಾವವನ್ನು ಮರೆತು ತನ್ನೊಡನೆ ಬೆರೆತಿರುವ ಪರವಸ್ತುಗಳಲ್ಲಿ ಮೋಹಿತವಾಗುತ್ತದೆ. ಪರವಸ್ತು ಅಂದ್ರೆ ಏನ್ ಮಾಡ್ತೀವಿ? ಈಗ ಉದಾಹರಣೆ ಸಂಸಾರದಲ್ಲಿ ತೆಗೆದುಕೊಳ್ಬೇಕಾದ್ರೆ ನಾವೇನ್ ನೋಡ್ತೀವಪ್ಪ ಅಂದ್ರ ಪರವಸ್ತು. ಪರ ಅಂದ್ರೆ ನಮ್ದ ಶರೀರವು ಕೂಡ, ಆತ್ಮ ನನ್ನ ಬಿಟ್ಟ ಶರೀರವು ಕೂಡ ಏನಾಗ್ತದಪ್ಪ ಅಂದ್ರ ಪರವಸ್ತು ಇದೆ.
ಆ ಪರವಸ್ತುದಲ್ಲಿ ಏನ್ ಮಾಡ್ತಿದ್ದೆಪ್ಪ ಅಂದ್ರ ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ಆಮೇಲೆ ನನ್ನ ಗಂಡ ಇವೇನಾಗ್ತಾವಪ್ಪ ಅಂದ್ರ ಪರವಸ್ತುಗಳಾಗ್ತಾವ. ಹಣ, ದುಡ್ಡು ಇವೆಲ್ಲ ಏನಾಗ್ತಾವಪ್ಪ ಅಂದ್ರ ಪರವಸ್ತುಗಳಾಗ್ತಾವ. ಈ ಪರವಸ್ತುಗಳಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ಮೋಹ ಮಾಡ್ತೀವಿ. ಯಾವ ರೀತಿಯಪ್ಪ ಅಂದ್ರ ಈಗ ಉದಾಹರಣೆ ತಿಳ್ಕೊತೀವಿ. ಈಗ ಯಾರಾದ್ರೂ ಕೇಳಿದ್ರಪ್ಪ, ಇಲ್ಲಿ ಮನೆಗ್ ಬಂದ್ರು. ಆ ಮನೇಲಿ ನೀವು ವಾಸ ಮಾಡ್ತಿರ್ತೀರಿ. ಇದ್ ಮನೆ ಯಾರ್ದಪ್ಪ ಅಂತ ಕೇರೆ ಏನ್ ಹೇಳ್ತೀರಿ ಬಂದವ್ರಿಗೆ? ನನ್ನ ಮನೆ. ಇದ್ರಾಗ ಏನಾಯ್ತು? ಮೋಹ ಉತ್ಪನ್ನ ಆಯ್ತು. ಆಮೇಲೆ ಇದು ಯಾರ್ದಪ್ಪ ಗಾಡಿ ಅಂತ ಕೇಳ್ತಾರೆ. ಎಷ್ಟು ಸುಂದರವಾಗಿದೆ, ಇದು ಯಾರ್ದಪ್ಪ ಗಾಡಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನನ್ನ ಗಾಡಿ. ಇದು ನಂದು 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 ಅನ್ನೋ ಅಂತ ವಸ್ತು ಕೂಡ ಏನಾಗೈತಿಪ್ಪ ಅಂದ್ರ ಮೋಹ. ಯಾವ ರೀತಿ? ನಾವ್ ತೆಗೆದುಕೊಂಡ ವಸ್ತುಗಳನ್ನ ನಾನ ಖರೀದಿ ಮಾಡಿದೆನು, ನನ್ನ ಹಣದಿಂದ ಖರೀದಿ ಮಾಡಿದೆನು. ನಂದು ನಂದು ಅನ್ನೋದೇನು ಆಗೈತಿಪ್ಪ ಅಂದ್ರೆ ಇದು ಕೂಡ ಮೋಹ ಆಗೈತಿ. ಇದು ಪಾಪ ಪುಣ್ಯ ಕೂಡ ಏನಾಗಿದಾವಪ್ಪ ಅಂದ್ರ ಇವ್ ಯಾವ್ದ್ರಿಂದ ಕಟ್ಟುತ್ತಾವಪ್ಪ ಅಂದ್ರ ಮೋಹಿನಿ ಕರ್ಮ. ಹೆಚ್ಚಾಗಿ ಮೋಹ ಇಡುವುದರಿಂದ ನಾವು ಇದ್ದಷ್ಟು ಏನ್ ಮಾಡ್ಬೇಕಪ್ಪ ಅಂದ್ರ ಧನ ಸಂಪತ್ತಿಗಳನ್ನು ಗಳಿಸೋ ಮೂಲಕ ಕೂಡ ದಾನ ಧರ್ಮವನ್ನು ಕೂಡ ಮಾಡ್ತಾ ಇರ್ಬೇಕು. ಈಗ ನೀವು ದಾನ ಧರ್ಮವನ್ನ ಮಾಡದೇ ಇದ್ದರೆ ಮುಂದಿನ ಭಾಗದಲ್ಲಿ ನಿಮ್ಗ ಏನಾಗಂಗಿಲ್ಲಪ್ಪ ಅಂದ್ರ ನೀವು ಕೂಡ ಏನಾಗ್ತೀರಿ? ಈಗಿಂದು ನೀವು ದಾನ ಧರ್ಮ ಮಾಡಿದ್ರೆ ಮುಂದೆ ನಿಮ್ಗ ಸ್ವರ್ಗದಲ್ಲಿ ಜನ್ಮ ತಾಳುವಂತ ಭೋಗದಲ್ಲಿ ಜನ್ಮ ತಾಳುವಂತಹ ಸಾಧ್ಯತೆ ಇದೆ. ಅಂದ್ರ ಈಗ ನೀವೇನ್ ಮಾಡ್ತೀರಿ? ಯಾವ್ದಾದ್ರು ಒಂದು ವಸ್ತುವನ್ನ ತೆಗೆದುಕೊಂಡ್ರ ಸಾರಿ ಉದಾಹರಣೆ ನಾವು ನೋಡ್ಬೋದು. ದೃಷ್ಟಾಂತ ಉದಾಹರಣೆ ತಿಳ್ಕೊಬೋದು. ಶರಾಬು ಹೇಗೆ ಜೀವಿಗಳಿಗೆ ಮದವನ್ನು ಉಂಟು ಮಾಡುತ್ತದೆಯೋ ಹಾಗೆಯೇ ಮೋಹಿನಿ ಕರ್ಮವು ಆತ್ಮನನ್ನು ಮೋಹಿತಗೊಳಿಸುತ್ತದೆ. ಏನ್ ಹೇಳ್ತಾರಪ್ಪ ಅಂದ್ರೆ ಉದಾಹರಣೆ ನಾವು ಎಷ್ಟೋ ನಮ್ಮ ಆಗು ವ್ಯವಹಾರಗಳಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಶರಾಬು ಕುಡಿತಾರೋ. ಆ ಶರಾಬು ಕುಡಿದ ವ್ಯಕ್ತಿ ತನ್ನ ಅಮಲಿನಲ್ಲಿ ಯಾವ ರೀತಿ ಇರ್ತಾನಪ್ಪ ಅಂದ್ರ ಅಮಲು ಅಂದ್ರೆ ಮದ ಏರಿದ ಹಾಗೆ ಯಾವ ರೀತಿ ತಾನು ಇರ್ತಾನಲ್ಲ ಆ ರೀತಿ ಆತ್ಮ ಏನಾಗ್ತೈತಪ್ಪ ಅಂದ್ರ ಪರವಸ್ತುಗಳಲ್ಲಿ ಲೀನ್ ಆಗಿತ್ತಂದ್ರ ಮೋಹಿತ ಆಗಿತ್ತಂದ್ರ ಅದೇನಾಗ್ತದಪ್ಪ ಅಂದ್ರ ಎಲ್ಲ ವಸ್ತುಗಳನ್ನ ನೋಡಿ ಏನಾಗ್ತದ? ಮೋಹಿತಗೊಳಿಸ್ತದ. ಅದೇ ರೀತಿಯಾಗಿ ಆ ಕರ್ಮದ ನಿಮಿತ್ತದಿಂದ ಎಲ್ಲ ಪ್ರಾಣಿಗಳು ಪದಾರ್ಥಗಳಲ್ಲಿ ಇಷ್ಟ ಅನಿಷ್ಟದ ಕಲ್ಪನೆ ಮಾಡಿಕೊಂಡು ಇಷ್ಟ ಅನಿಷ್ಟದ ಆಚರಣೆ ಮಾಡಲು ತೊಡಗುತ್ತದೆ. ಇದ ಇಷ್ಟಗಳು ಬರ್ತಾವು, ಅನಿಷ್ಟಗಳು ಬರ್ತಾವು. ನಿಮಗ ಪಸಂತ್ ಇದ್ದದ್ದು ಬರ್ತದ, ನಾ ಪಸಂತ್ ಇದ್ದದ್ದು ಕೂಡ ನಿಮಗೇನಾಗ್ತದಪ್ಪ ಅಂದ್ರ ಬರ್ತದ. ಅದ್ನ ಆಚರಣೆ ಮಾಡಕ ನೀವೇನಾಗ್ತೀರಪ್ಪ ಅಂದ್ರ ಅದರಲ್ಲಿ ನೀವೇನ ಯಾವ ರೀತಿ ಶರಾಬು ಕುಡದ ವ್ಯಕ್ತಿ ಯಾವ ರೀತಿ ಮದ ಏರುತ್ತದೆಯೋ ಹಾಗೆ ಇವನು ಕೂಡ ಏನಾಗ್ತೈತಪ್ಪ ಅಂದ್ರ ಮೋಹಿತ ವಸ್ತು ಕೂಡ ಏನಾಗ್ತದ? ಅದರಲ್ಲಿ ಲೀನ್ ಆಗ್ತಾನು. ನಿಮಗೆ ಎಷ್ಟು ತಿಂದ್ರನು ಏನಾಗ್ತದಪ್ಪ ಅಂದ್ರೆ ಎಷ್ಟು ಗಳಿಸಿದ್ರು ಕೂಡ ನಮಗ ಹಣ ಇಲ್ಲ ಅಂತ ಹೇಳ್ತೀವಿ. ಯಾವ್ದಾದ್ರು ಕೇಳಿದ್ರ ಇಲ್ಲಪ್ಪ ಈಗ ದುಡ್ಡಿಲ್ಲ. ಇದ್ರೂ ಕೂಡ ನಾವೇನಂತೀವಪ್ಪ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಇದ್ರಲ್ಲೂ ಕೂಡ ಏನಾಗ್ತದಪ್ಪ ಅಂದ್ರೆ ನಮ್ದ ಮೋಹದ ಭಾವನೆ ಉತ್ಪನ್ನ ಆಗ್ತದ. ಕ್ರೋಧ, ಮಾನ, ಮಾಯ, ಲೋಭ ಮೊದಲಾದವುಗಳು ಮೋಹಿನಿ ಕರ್ಮದ ಉದಯದಿಂದಲೇ ಆಗುತ್ತವೆ. ಇವೆಲ್ಲ ಏನಿದಾವಪ್ಪ ಅಂದ್ರ ಕರ್ಮಗಳದಾವು. ಕ್ರೋಧ, ಮಾನ, ಮಾಯ, ಲೋಭ ಇವೆಲ್ಲ ಏನಾಗಿದಾವಪ್ಪ ಅಂದ್ರ ಮೋಹಿನಿ ಕರ್ಮದ ಉದಯದಿಂದ ಆಗ್ತವು. ಯಾರಾದ್ರ ಮೇಲೆ ಸಿಟ್ಟು ಮಾಡ್ಬೇಕಾದ್ರೆ, ಯಾರ ಮೇಲೆ ಪ್ರೀತಿ ಹೆಚ್ಚಾಗ್ಬೇಕಾದ್ರೆ ಪ್ರೀತಿ ಯಾವ ರೀತಿ ಹೆಚ್ಚಾಗ್ತದಪ್ಪ ಅಂದ್ರ ಅವನ ಮೇಲೆ ಪ್ರೀತಿ ಇದ್ದಾಗ ಏನಾಗ್ತೈತಿಪ್ಪ ಅಂದ್ರ ನಿಮಗ ಮೋಹಕ್ಕೆ ಕಾರಣ, ಮೋಹದ ಕರ್ಮಕ್ಕೆ ಕಾರಣೀಭೂತ ಆಗ್ತದ. ಒಬ್ಬರ ಮೇಲೆ ನಿಮಗೆ ಮಮತೆ ಇರ್ತದ, ಮತ್ತೊಬ್ಬರ ಮೇಲೆ ದ್ವೇಷ ಇರ್ತದ, ಸಿಟ್ಟಾಗ್ತೀರಿ. ಇವೆಲ್ಲ ಯಾತಕ್ ಕಾರಣಪ್ಪ ಅಂದ್ರ ಮೋಹಿನಿ ಕರ್ಮಕ್ಕೆ ಕಾರಣ ಅಂತಂದು ಕೂಡ ನಾವು ನೋಡ್ತೀವಿ. ಉದಾಹರಣೆ, ಪ್ರಕಾಶ ಸಿಟ್ಟಿನಲ್ಲಿ ಬಂದು ಜಿನೇಶನನ್ನು ಹೊಡೆದೇ ಬಿಟ್ಟ. ವಿಜಯನು ಲೋಭದಲ್ಲಿ ಬಂದು ರಾಜಕುಮಾರನನ್ನು ಲೂಟಿ ಮಾಡಿದ. ಇದರಲ್ಲಿ ಪ್ರಕಾಶ ಮತ್ತು ವಿಜಯ್ ಮೋಹಿನಿ ಕರ್ಮದಿಂದ ಹೀಗೆ ಮಾಡಿದರೆಂದು ತಿಳಿಯಬೇಕು. ಏನ್ ಮಾಡ್ತಾನಪ್ಪ ಅಂದ್ರ ಪ್ರಕಾಶ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೋ ಸಿಟ್ಟದಾಗ ಬಂದು ಏನ್ ಮಾಡ್ತಾನಪ್ಪ ಅಂದ್ರ ಒಬ್ಬನನ್ನ
ಹೊಡಿತಾನು. ಆಮೇಲೆ ವಿಜಯ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ, ರಾಜಕುಮಾರ ಅಂದ್ರೆ ಆಸ್ತಿ ಇದ್ದವರ ಮನೆಯಲ್ಲಿ ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರ, ಅವರ ಬಂಗಾರ, ಬೆಳ್ಳಿ, ನಾಣ್ಯಗಳನ್ನ ಏನ್ ಮಾಡ್ತಾನು, ಚೋರಿ ಮಾಡಿ ಹೋಗ್ತಾನು. ಇದು ಯಾದಕ್ ಕಾರಣಪ್ಪ ಅಂದ್ರ ಮೋಹಿನಿ ಕರ್ಮಕ್ಕೆ ಕಾರಣ ಅಂತಂದ ನಾವ ತಿಳ್ಕೊತೀವಿ. ಈ ಮೋಹಿನಿ ಕರ್ಮಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವಪ್ಪ ಅಂದ್ರ ಈಗ ನಾವು ತಿಳ್ಕೊತೀವಿ. ಬಂಧದ ಕಾರಣಗಳು ಯಾವ್ಯಾವ? ನಿಜವಾದ ದೇವರು, ಶಾಸ್ತ್ರ, ಗುರು ಮತ್ತು ಧರ್ಮದಲ್ಲಿ ದೋಷವನ್ನು ಹಚ್ಚುವುದು. ಈ ಬಂಧನ ಮೋಹಿನಿ ಕರ್ಮವನ್ನು ಕಟ್ಕೋಬೇಕಾದ್ರ ಏನಪ್ಪಾ ಅಂದ್ರೆ ಯಾವ್ಯಾವ ಕರ್ಮಗಳದಾವಪ್ಪ ಅಂದ್ರೆ ನಿಜವಾದ ದೇವರು, ಶಾಸ್ತ್ರ ಮತ್ತು ಗುರು ಮತ್ತು ಧರ್ಮದಲ್ಲಿ ದೋಷವನ್ನು ಹಚ್ಚುವುದು. ಏನಂತೀರಪ್ಪ ಅಂದ್ರೆ ಸತ್ಯ ದೇವಶಾಸ್ತ್ರ ಗುರುಗಳು ಇದ್ದಿರ್ತಾರೋ ಅವ್ರಿಗೆ ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ದೋಷವನ್ನ ಇಡ್ತೀರಿ, ಅವ್ರ ಸರಿಯಾಗಿಲ್ಲ. ನೀವು ನೋಡಿದ್ರು ಕೂಡ ಏನ್ ಮಾಡ್ತೀರಪ್ಪ ಅಂದ್ರೆ ಅದು ಸರಿಯಾಗಿಲ್ಲ, ಅಲ್ಲಿ ಹೋಗ್ಬಾರ್ದು, ಆ ಮಹಾರಾಜಿ ಹತ್ರ ಹೋಗ್ಬಾರ್ದು, ಈ ಮಹಾರಾಜಿ ಹತ್ರ ಹೋಗ್ಬಾರ್ದು, ಈ ರೀತಿಯಾಗಿ ನಾವು ಹೇಳೋದು ಸರಿ ಆಗೋದಿಲ್ಲ. ಯಾವಾಗ ವಿಹಿತರಾಗಿ ಅಂದ್ರೆ ಅಂತರಂಗ ಮತ್ತು ಬಹಿರಂಗ ಪರಿಗ್ರಹಣೆ ಯಾರು ತ್ಯಾಗ ಮಾಡಿರ್ತಾರೋ ಅಂತ ಮಹಾರಾಜ್ಗಳಿಗೂ ಕೂಡ ನಾವು ದೋಷವನ್ನ ಮಾಡಿದ್ರೆ ನಮಗೇನಾಗ್ತೈತಪ್ಪ ಅಂದ್ರ ಮೋಹಿನಿ ಕರ್ಮ ಅನ್ನೋದು ಕಟ್ಟುತ್ತದ. ಆಮೇಲೆ ಶಾಸ್ತ್ರದಲ್ಲಿ ಸಂಶಯನ ಮಾಡಿದ್ರ, ಆಮೇಲೆ ದೇವಶಾಸ್ತ್ರಗಳಲ್ಲಿ ಏನಾದ್ರೂ ಸಂಶಯ ಮಾಡಿದ್ರ ಏನಾಗ್ತದಪ್ಪ ಅಂದ್ರ ದೋಷವನ್ನ ಮಾಡಿದ್ರೆ ಏನಾಗ್ತೈತಿ, ನಮಗ ಮೋಹಿನಿ ಕರ್ಮಕ್ಕ ಬಂಧನಕ್ಕೆ ಕಾರಣ ಆಗ್ತದ. ಆಮೇಲೆ ಅದರ ಸ್ವರೂಪವನ್ನು ಬದಲಿಸುವುದು. ಈಗ ಏನು ಜನಾನಿಯದಲ್ಲಿ ತೀರ್ಥಂಕರರು ಏನ್ ಹೇಳಿದಾರಪ್ಪ ಅದನ್ನವನ್ನ ನಾವು ಏನ್ ಮಾಡ್ತೀವಿಯಪ್ಪ ಅಂದ್ರ ಬದಲಾಯಿಸಿ ಹೇಳುವುದು. ಅಂದ್ರೆ ಈಗ ತತ್ವಾರ್ಥದಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂದ್ರೆ ಇದ್ರಿಂದ ನಮಗ ಮೋಕ್ಷ ಸಿಗ್ತದ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾದ್ರೂ ಚೇಂಜ್ ಮಾಡಿದ್ರ ಅಥವಾ ಸಂಶಯ ಪಟ್ಟಿದ್ರ ನಮಗೇನಾಗ್ತದಪ್ಪ ಅಂದ್ರ ಮೋಹಿನಿ ಕರ್ಮಕ್ಕ ಕಾರಣ ಆಗ್ತೀವಿ ಅಂತಂದು ಹೇಳ್ತಾರು. ಆಮೇಲೆ ಮಿಥ್ಯಾ ದೇವರು, ಶಾಸ್ತ್ರ, ಗುರುಗಳನ್ನು ಪ್ರಶಂಸಿಸುವುದು. ಆಮೇಲೆ ನಾವು ಮಿಥ್ಯಾ ದೇವರನ್ನ ಪ್ರಶಂಸೆ ಮಾಡೋದು, ಗುರುಗಳನ್ನ ಪ್ರಶಂಸೆ ಮಾಡೋದು, ಶಾಸ್ತ್ರವನ್ನ ಪ್ರಶಂಸೆ ಮಾಡೋದು. ಈ ಶಾಸ್ತ್ರದಲ್ಲಿ ಹೀಗಿದೆ ಅಂದ್ರೆ ಜಿನೇಂದ್ರ ಭಗವಂತರು ಮಾಡಿದ ಶಾಸ್ತ್ರದಲ್ಲಿ ನಾವು ಸಂಶಯನ ಪಡಬಾರದು. ಅದ್ನ ಏನ್ ಮಾಡಬಾರ್ದಪ್ಪ ಅಂದ್ರ ಬದಲಿಸಿ ಬೇರೆ ಮಿಥ್ಯಾ ದೇವಶಾಸ್ತ್ರಗುರು ಬರೆದಿರುವಂತ ಶಾಸ್ತ್ರವನ್ನ ಪ್ರಶಂಸಾ ಮಾಡ್ಕೋತ ಹೋದ್ರೂ ಕೂಡ ನಮ್ಗೆ ಏನಾಗ್ತದಪ್ಪ ಅಂದ್ರ ದೋಷ ಕಟ್ಟುತ್ತದೆ. ಯಾವ ದೋಷ ಕಟ್ಟುತ್ತದೆ ಅಥವಾ ಯಾವ ಕರ್ಮ ಕಟ್ಟುತ್ತದಪ್ಪ ಅಂದ್ರ ಮೋಹಿನಿ ಕರ್ಮ ಅನ್ನೋದು. ಇದು ಮೋಹಿನಿ ಕರ್ಮ ಇದು ಬಹಳ ನಮಗೆ ಕೆಟ್ಟದಾಗಿದೆ. ಇದನ್ನ ಬಿಡುವುದು ಬಹಳ ಕಠಿಣ ಆಗಿದೆ ಅನ್ಕೋಬಹುದು. ನಾವು ಸಂಸಾರದಲ್ಲಿ ಇದ ಮೋಹಿನಿ ಕರ್ಮ ಜಲ್ದಿ ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲಪ್ಪ ಅಂದ್ರ ಅನಾದಿ ಕಾಲದಿಂದ ಏನ್ ಮಾಡೈತಿಪ್ಪ ಅಂದ್ರ ಆತ್ಮನ ಮೇಲೆ ಏನಾಗೈತಿ ಆ ಮೋಹಿನಿ ಕರ್ಮ ಎಂಬ ಧೂಳು ಏನಾಗೈತಿಪ್ಪ ಅಂದ್ರ ಮೆತ್ತಿ ಬಿಟ್ಟೈತಿ. ಅದ್ನ ನಾವು ಕಡಿಮೆ ಮಾಡ್ಬೇಕಾದ್ರ ದಿನ ಶಾಸ್ತ್ರ ಅಧ್ಯಯನ ಮಾಡ್ಬೇಕು. ಯಾರ ಜನವಾಣಿ ಮುನಿಗಳ ಪ್ರವಚನ ಕೇಳುವುದು, ಶಾಸ್ತ್ರ ಓದುವುದು, ಸ್ವಾಧ್ಯಾಯ ಮಾಡುವುದು, ಇವೆಲ್ಲ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂದ್ರ ಮೋಹಿನಿ ಕರ್ಮದ ಮೇಲೆ ಇರುವಂತ ಇಚ್ಛೆಯನ್ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ಕಡಿಮೆ ಮಾಡ್ಕೊತ ಹೋಗ್ಬೋದು. ಯಾವಾಗ ನೀವು ಸ್ವಾಧ್ಯಾಯವನ್ನ ಮುನಿಗಳ ಪ್ರವಚನವನ್ನ ಕೇಳ್ತಾ ಹೋಗ್ತೀರಿ ಅವಾಗ ನಮಗ ಮೋಹದ ಮೇಲೆ ಮನೆಯ ಮೇಲೆ ಮೋಹ ಇರುವುದು, ಹೆಂಡತಿ ಮಕ್ಕಳ ಮೇಲೆ ಮೋಹ ಇರುವುದು, ಪತಿ ಮೇಲೆ ಮೋಹ ಇರುವುದು ಅದು ಯಾವಾಗ ಕಡಿಮೆ ಆಗೋದಪ್ಪ ಅಂದ್ರ ಶಾಸ್ತ್ರ ಸ್ವಾಧ್ಯಾಯ ಅಧ್ಯಯನ ಮಾಡಿದಾಗ ಮಾತ್ರ ಏನಾಗ್ತೈತಪ್ಪ ಅಂದ್ರ ಮೋಹಿನಿ ಕರ್ಮ ಕಡಿಮೆ ಆಗ್ತಾ ಹೋಗ್ತದ. ಆಮೇಲೆ ಆಗಮದ ಮರ್ಯಾದೆಯನ್ನು ಉಲ್ಲಂಘನೆ ಮಾಡೋದು. ಆಗಮ ಅಂದ್ರೆ ಇಲ್ಲಿ ಏನ್ ತಿಳ್ಕೊಬೇಕು, ಶಾಸ್ತ್ರದ ಮರ್ಯಾದನೆಯನ್ನ ಉಲ್ಲಂಘನೆ ಮಾಡಿದ್ರ ಕ್ರೋಧಾದಿ ಕಷಾಯಗಳು ಇವೆಲ್ಲ ಕಾರ್ಯಗಳಿಂದ ಮೋಹಿನಿ ಕರ್ಮದ ಬಂಧ ಆಗುತ್ತದೆ. ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತೈತಿಪ್ಪ ಅಂದ್ರ ಮೋಹಿನಿ ಕರ್ಮ ಏನಾಗ್ತೈತಿ, ಮೋಹಿನಿ ಕರ್ಮ ನಮಗ ಕಟ್ಟಕ ಕಾರಣೀಭೂತ ಆಗ್ತದ. ಈ ಮುಂದ್ ಬರೋದು ಯಾವ್ದಪ್ಪ ಅಂದ್ರ ಆಯು ಕರ್ಮ ಬರ್ತದ. ಆಯು ಕರ್ಮ
ಈ ಇದ್ರಲ್ಲಿ ಕೂಡ ಮೋಹಿನಿ ಕರ್ಮದಲ್ಲಿ ಕೂಡ 2 ಭೇದಗಳನ್ನ ಮಾಡಿದರು. ಆ ಭೇದಗಳು ಯಾವಪ್ಪ ಅಂದ್ರೆ ದರ್ಶನ ಮೋಹಿನಿ ಮತ್ತು ಚಾರಿತ್ರ ಮೋಹಿನಿ ಎಂಬ 2 ಕರ್ಮಗಳನ್ನು ಮೋಹಿನಿ ಕರ್ಮಗಳನ್ನು ದಲ್ಲಿ ಕೂಡ ಭೇದಗಳನ್ನ ಮಾಡಿದರು. ಇವತ್ತಿಗೆ ಇಷ್ಟೇ ಸಾಕು. ಯಾಕಂದ್ರೆ ಸ್ವಲ್ಪ ಏನೋ ಕಾರಣ ಇದ್ದ ಕಾರಣ ಇಷ್ಟಿಗೆ ಇವತ್ತು ಸಾಕ್ ಮಾಡ್ತೀವಿ. ನಾಳಿಂದ 1 ಗಂಟೆ 1 ತಾಸು ನಾವು ಸ್ವಾಧ್ಯಾಯವನ್ನ ತೆಗೆದುಕೊಳ್ಬಹುದು. ಎಲ್ಲರೂ ಜನ್ವಾನಿ ಹೇಳೋಣ. प्रभुदेव तुम्हारे पवित्र मुख से निश्रित जो शीतल वाणी, जग जन मन की मल को धोती, अतः कहाती जिन वाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांद रहे, अब ना हम विषयांद रहे। जय बोलो जुनवानी माता की जय।